ಹೌದು, ನಿಮಗೆ ಮತ್ತೆ ಸಿಕ್ತೆ. ಮಾವಯ್ಯನ ನೀವು ಕಾಪಾಡಿದ್ರೆ ಅವ್ರೀಗ ಹೆಂಗವ್ರೆ? ಸಮಾಧಾನ. ಬರೀ ಅಪ್ಪಯ್ಯನ ಮಾತ್ರ ಅಲ್ಲ, ಉಳ ಕಲ್ದವ್ರು ಎಲ್ಲಾರನ್ನೂ ಕಾಪಾಡಾಗದೆ. ಜೊತೆಗೆ ತೆಪ್ಪಿಸ್ಕೊಂಡು ತಲೆ ತಿರುಗಿ ಬಿದ್ದಿದ್ದು ಇನ್ನೂ ಕರ್ಕೊಂಡ್ಬಂದಾಗದೆ. ಅಲ್ಲ, ಆನೆ ಬಂದು ಓಡಿಸೋ ಪ್ರಯತ್ನ ಮಾಡಿದಾಗ ನೀನ್ ಎಲ್ಗೊಂಡೋದೆ ಅಂತ ಏಟ್ ಹುಡುಕ್ದೆ ಗೊತ್ತಾ ನಿನ್ನ ನಾನು? ನೀವು ಓಡು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಿಮ್ಮನ್ನ ಸರಿಯಾಗಿ ನೋಡ್ದೆ, ಹಂಗೆ ಓಡೋದೆ. ಹೊಸಿ ದೂರ ಓಡೋಗ್ ನೋಡಿದ್ರೆ ನೀವು ಇಲ್ವೇ ಇಲ್ಲ. ಟೈಮ್ ಬೇರೆ ಸಾನೆ ಆಯ್ತಾಯ್ತು, ಅದಕ್ಕೆ ನಾನು ಅಲ್ಲೇ ತಡ್ಕಾಡ್ದೆ. ಅಲ್ಲಿ ಒಂದ್ ಕಡೆ ತಲೆ ಸುತ್ತ ಬಂದ್ಬಿಟ್ಟೆ. ಇದೇ ತಾನೇ ನಿನ್ ಕತೆ? ಅಯ್ಯೋ ಇಲ್ಲ, ನಾನು ಹೋಗಿ ತಡ್ಕೊಂಡು ಔಷಧಿ ಹೆಂಗೋ ಬರೋದಾರಿಲಿ ನನ್ ಕಣ್ಣಿಗೆ ಬಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಏನಾಯ್ತು ಹೇಳು? ಅಯ್ಯೋ ಇಲ್ಲ, ಹೊಸಿ ನಾನು ಹೇಳೋದ್ನ ಕೇಳಿ. ಏನಿದ್ರು ನಾವ್ ಹೇಳೋದ್ನ ಕೇಳೀಗ. ಹುಮ್ಮಸ್ಸು ಯಾವ್ದ್ರಲ್ಲಿ ಇರ್ಬೇಕು ಅದ್ರಲ್ಲಿ ಇದ್ರೆ ಚಂದ. ಅದ್ರಲ್ಲೂ ಇಂಥ ಪರಿಸ್ಥಿತಿಲಿ ಇಂಥ ವಿಚಾರಗಳಿಗೆ ಹೋಗೋದ್ ಬೇಕಿತ್ತೆ ನಿಮ್ಗೆ? ನಾನೇನೋ ಮಾಡಿ ದಬಾಕ್ಬಿಡ್ತೀನಿ ಅಂತ ಜಂಬ ತೋರಿಸ್ಕೊಂಡು ಹೋಗ್ಬಿಡೋದಲ್ಲ. ಸರಿ ಹೋಗ್ಲಿ, ಮಾವಯ್ಯ ಅಟ್ಟಿಯವ್ರೆಲ್ರು ಈಗ ಹೆಂಗವ್ರೆ? ಅವ್ರನ್ನೆಲ್ಲ ನೀವು ಕಾಪಾಡಿದ್ರೆ? ದಿಟ ಹೇಳ್ಬೇಕು ಅಂದ್ರೆ ಅಪ್ಪಯ್ಯನ ಕಾಪಾಡಿದ್ದು ನಾನಲ್ಲ. ಹಾ, ಮತ್ತೇನ್ ಯಾರು? ನಮ್ ಸುಭಾಸ. ಏನ್ ಹೇಳ್ತಿದ್ದೀರಾ ನೀವು? ಅಪ್ಪಯ್ಯನ ಪರಿಸ್ಥಿತಿ ಇನ್ನೇನ್ ಕೈ ಹೋಗ್ತಾ ಇತ್ತು ಅನ್ನೋ ಸ್ಥಿತಿಲಿ ಇರ್ಬೇಕಾದ್ರೆ ಅವ್ನು ಸರಿಯಾದ ಸಮಯಕ್ಕೆ ಮತ್ತನ್ ಕೊಟ್ಟು ಅವ್ರನ್ನ ಕಾಪಾಡವನೆ. ಅಂದ್ರೆ ಮದ್ದನ ಸುಭಾಷ್ ತಕೊಂಬಂದ್ರೆ? ನಮ್ಮಂಗೆ ಅವನು ಎಲ್ಲಾರನ್ನೂ ಕಾಪಾಡ್ಬೇಕು ಅನ್ನೋ ಕಾರಣಕ್ಕೆ ಕಾಡೊಳಗೆ ಬಂದು ಸರಿಯಾದ ಸಮಯಕ್ಕೆ ಮದ್ದನ್ ತಂದವನೆ. ಹಂಗಾರೆ ನನ್ ತಲೆಗೆ ಹೊಡೆದಿದ್ದು, ಜ್ಞಾನ ತಪ್ಪಂಗ್ ಮಾಡಿದ್ದು ಇವನೇ. ಹೌದು, ಇವನೇ ಈ ಕೆಲಸ ಮಾಡಿರೋದು. ಅದು ನಾನು ಇದ್ಯಾ ಈ ಪರಿಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗ್ಬೇಕಾಗಿತ್ತೇನೆ. ಬಿದ್ದು ಹೆಚ್ಚು ಕಮ್ಮಿ ಆಗಿದ್ರೆ ಇಲ್ಲ ತಪ್ಪಿಸ್ಕೊಂಡಿದ್ರೆ ಏನೇ ಮಾಡ್ಬೇಕಾಗಿತ್ತು? ಅಮ್ಮಮ್ಮ, ನಾನ್ ಬಿದ್ದಿದ್ದಲ್ಲ ಔಷಧಿ. ಸುಮ್ಕೆ ಇರ್ತೀಯಾ? ನೋಡು, ಈ ವಿಚಾರ ಈಗ ಮುಗ್ದೋಗಿರೋ ಕತೆ. ನಾನು ಸುಭಾಸನೋ ಔಷಧಿ ತಂದಾಯ್ತು, ಅದನ್ನ ಬಿಟ್ಬಿಡು ಈಗ. ಅಂದ್ರೆ ಇವನೇ ಈ ಕೆಲಸ ಮಾಡಿರ್ಬೋದು, ಇಲ್ಲ ಬಂದು ತಾನ್ ಕಷ್ಟಪಟ್ಟು ತಂದೇವ್ನಿ ಅಂತ ಬಿಲ್ಟಪ್ ತಗೊಂಡಿರ್ಬೋದು. ಇದನ್ನ ಯಾರಿಗೆ ಹೇಳಿದ್ರು ನಂಬಕ್ಕಿಲ್ಲ. ಈಗ ನಾನು ಏನ್ ಮಾಡ್ಲಿ? ಸದ್ಯಕ್ಕೆ ಯಾರು ತಂದವ್ರೆ ಅನ್ನೋದು ಮುಖ್ಯ ಅಲ್ಲ, ಎಲ್ಲರ ಜೀವನ ಉಳಿತಲ್ಲ, ಆಟೆ ಸಾಕು ಬಿಡು. ಭದ್ರಾ ಕರ್ಕೊಂಡು ನಡಿಲ್ಲ ಸರ್. ಇವತ್ತಿಗೆ ನಮ್ಮ ಕ್ಯಾಂಪ್ ಮುಗಿದಿದೆ. ನಾವು ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಹೊರಡ್ತೀವಿ ಸರ್. ಈ 3 ದಿವಸ ಹಗಲು ರಾತ್ರಿ ನೀವೆಲ್ಲರೂ ನಿದ್ದೆ ಕೆಟ್ಟು ತುಂಬ ಕಷ್ಟಪಟ್ಟು ನಮ್ಮೆಲ್ಲರೂ ಪ್ರಾಣ ಉಳಿಸಿದ್ರಿ. ನೀವು ಮಾಡಿರೋ ಈ ಕೆಲಸಕ್ಕೆ ನಿಮಗೆ ಚಿರಋಣಿ ಆಗಿರ್ತೀವಿ ಅಂತ ಹೇಳೋದ್ಬಿಟ್ಟು ಬೇರೆ ಯಾವುದೇ ಮಾತು ಹೇಳಿದ್ರು ಅದು ಸಣ್ಣ ಮಾತಾಗ್ಬಿಡುತ್ತೆ. ಇವತ್ತು ಇವ್ರ ಜೀವ ಉಳಿದಿರೋದಕ್ಕೆ ನಮ್ಮಷ್ಟೇ ಶ್ರಮ ನಿಮ್ದು ಇದೆ. ಮೇಡಮ್ ಅವರೇ, ಇಲ್ಲಿಗೆ ಬರಗಂಟ ನಾವು ಡಾಕ್ಟರ್ ಅಂದ್ರೆ ನಮ್ಮ ಥರನೇ ಮನ್ಸರು ಅಂದ್ಕೊಂಡಿದ್ದು. ಚಂದಾಗಿ ಓದಿ ಆಪರೇಷನ್ ಮಾಡಿ ಮಾತ್ರೆ ಕೊಡ್ತಾರೆ, ಮಹಾ ಅಂದ್ರೆ ಇನ್ನೇನು ಅಂತ ನಾನೇ ಅನ್ಕೊಂಬಿಟ್ಟಿದ್ದೆ. ಆದರೆ ನೀವುಗಳೆಲ್ಲ ಒಂದು ಜೀವ ಉಳಿಸೋದಕ್ಕೆ ಏಟೆಲ್ಲ ಕಷ್ಟಪಡ್ತೀರಾ ಅಂತ ನೋಡಿದ್ಮೇಲೆ ನನಗೆ ಅರ್ಥ ಆಗಿತ್ತು, ಡಾಕ್ಟ್ರುಗಳು ಅಂದರೆ ಮನುಷ್ಯ ರೂಪದಲ್ಲಿರೋ ದೇವ್ರುಗಳು ಅಂತ. ಅದಕ್ಕೋಸ್ಕರ ನನ್ನ ಕಣ್ಮುಂದೆ ನಿಂತಿರೋ ಎಲ್ಲ ದೇವ್ರುಗಳಿಗೂ ಕೈ ಎತ್ತಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ಜೀವ ಕಾಪಾಡೋ ಪ್ರತಿಯೊಬ್ಬರು ಕೂಡ ಡಾಕ್ಟ್ರೇನೆ. ಹಾಗೆ ನೋಡಿದ್ರೆ ನೀವುಗಳು ಕೂಡ ಎಷ್ಟೋ ಜನ ಪ್ರಾಣ ಉಳಿಸಿದ್ದೀರಾ. ಈ ಸೇವಾ ಮನೋಭಾವ ಹೀಗೆ ಇರಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಸುಭಾಸ ಹೇಳಿದ್ರಪ್ಪ, ನೋಡ್ಲಾ, ಡಾಕ್ಟ್ರುಗಳು ಜೀವ ಉಳಿಸೋದಕ್ಕೆ ಡಾಕ್ಟ್ರು ಅಂತ ಹೇಳ್ತಾರೆ. ಇವತ್ತು ನೀನು ನನ್ನ ಪ್ರಾಣ ಕಾಪಾಡಿದ್ದಿ, ನೀನು ಒಂಥರ ಡಾಕ್ಟ್ರೇ ಕಣ್ಲಾ. ಇನ್ಮೇಕಿಂದ ನೀನು ಎಲ್ಲೆಲ್ಲೋ ಇದ್ದು ಕಷ್ಟಪಡೋದು ಬೇಕಾಗಿಲ್ಲ. ನಮ್ಮ ಮನೇಲಿ ನನ್ನ ಮನಸ್ಸಲ್ಲೇ ಇರಬೇಕು. ಹಂಗಾಗಿ ಹಟ್ಟಿಗೆ ಹೋಗಮ್ಮ, ನೋಡಿಲ್ಲ? ಸರಿ ದೊಡಪ್ಪ. ಸರಿ, ನಾನು ಇನ್ನೂ ಹೋಗ್ಬಿಡ್ತೀನಿ. ಉಳಿನಿಂದ ಕಚ್ಚಿಸ್ಕೊಂಡು ರೈತರಿಗೆ ಸರ್ಕಾರದಿಂದ ಪರಿಹಾರ ಬರುತ್ತೆ. ಹಾಗೆ ನೆನ್ನೆ ತೀರೋಗಿರೋ ಆ ವ್ಯಕ್ತಿಗೆ ನನ್ನ ಕಡೆಯಿಂದ ಏನು ತಲುಪಬೇಕೋ ಅದು ತಲುಪುತ್ತೆ. ಇನ್ನು ಮುಂದಕ್ಕೆ ಹಿಂಗಾಗದೇ ಇರೋಂಗೆ ನಮ್ಮ ಸರ್ಕಾರದ ಕಡೆಯಿಂದ ಏನೇನು ವ್ಯವಸ್ಥೆ ಮಾಡಿಸ್ಬೇಕೋ ಅದನ್ನೆಲ್ಲ ಮಾಡಿಸ್ತೀನಿ. ಅವಾ ಸರಿ. ಲೇ ಚಂಪಿ, ಒಳಗೆ ಹೋಗಿ ಕೆಂಪು ನೀರು ಮಾಡ್ಕೊಂಡು ಬಾ. ನನ್ನ ಮಗಂಗೆ ಆರತಿ ಮಾಡಿ ಒಳಗೆ ಕರ್ಕೊಂಡು ಹೋಗೋಣ. ಅದೆಲ್ಲ ಯಾಕವ? ಶಿವರಾಮ, ನಿಂಗೆ ಅದೆಲ್ಲ ತಿಳಿಯಾಕಿಲ್ಲ, ಸುಮ್ಕಿರು. ನೀವೆಲ್ಲ ಪುನರ್ಜನ್ಮ ಪಡ್ಕೊಂಡು ಬಂದಿದ್ದೀರಿ ಅಂದ್ಮ್ಯಾಕೆ ಆರತಿ ಮಾಡದೆ ಒಳಗೆ ಕರ್ಕೊಂಡು ಹೋಗೋಕ್ಕಾಗದೆ? ಇದೆಲ್ಲ ಸಂಪ್ರದಾಯಕನಂತೆ. ಅದು ಸರಿ, ಗೋವಿಂದ ಎಲ್ಲಿ ಇದ್ದನೋ ಇಲ್ವಾ? ಅದು ಪಕ್ಷದ ಕೆಲಸದ ಮೇಲೆ ಬೆಂಗಳೂರಿಗೆ ನಾನೇ ಕಳಿಸಿದ್ದೀನಿ ಕಣವ. ರೀ, ಗೋವಿಂದ ಫೋನ್ ಮಾಡ್ತಾನೆ. ಫೋನ್ ಆನ್ ಮಾಡಿ ಸ್ಪೀಕರ್ಗೆ ಹೇಳು. ಗೋವಿಂದ, ಅಣ್ಣ, ನಿಂಗೆ ಹಂಗಾಯ್ತು ಅಂತ ವಿಷಯ ಗೊತ್ತಾದಾಗಿಂದ ನಂಗೆ ಕೈ ಕಾಲೇ ಆಡ್ದಂಗೆ ಆಗೋಯ್ತು ಕಣಣ್ಣ. ಈಗ ಈಗ ಹೆಂಗಿದೆಯಣ್ಣ? ಹುಷಾರಾಗಿದೆಯಾ ತಾನೇ? ನನಗೇನಾಗಿಲ್ಲ, ನಾವೆಲ್ಲರೂ ಹುಷಾರಾಗಿ ಮನೆಗೆ ಬಂದಿದ್ದೀವಿ ಕಣಂತೆ. ನೀನು ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡ್ಲಾ? ಹಬ್ಬ, ಈಗ ನನ್ನ ಮನಸ್ಸಿಗೆ ಹೊಸಿ ಸಮಾಧಾನ ಆಯಿತು ಕಣಣ್ಣ. ಅಮ್ಮ, ಇವರು ಶ್ರೀರಾಮಚಂದ್ರ ನಮ್ಮಪ್ಪ ಲಕ್ಷ್ಮಣ ಅನ್ನಂಗೆ ಆಡ್ತಾವ್ರಲ್ಲ. ಅಲ್ಲ, ಹುಳಿನ ಕೈಲಿ ಕಡಿಸ್ಕೊಂಡು ಕಷ್ಟಪಟ್ಟು ಜೀವನ ಉಳಿಸ್ಕೊಂಡು ಬಂದಿರೋ ಹೆಂಡತಿ ಮಗಳು ಹೆಂಗವ್ರಂತ ಕೇಳೋದಕ್ಕಿಲ್ಲ ಈ ನಮ್ಮಪ್ಪಂಗೆ. ಸುಭಾಷ, ನಮ್ಮ ನೋವು ಅರ್ಥ ಆಗ್ತಿರೋಕೆ ನಮ್ಮ ಆರೋಗ್ಯ ವಿಚಾರಿಸೋಕೆ ಹೆಂಗ್ಲ ಸಾಧ್ಯ? ನಿರೀಕ್ಷೆ ಮಾಡಿದ್ರೆ ತಪ್ಪಾಯ್ತದೆ ಸುಭಾಷ, ಬಿಟ್ಬಿಡು. ಅಣ್ಣ, ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇರೆ ಬಂದ್ಬಿಡ್ತೀನಿ. ನಿನ್ಗೇನು ತೊಂದರೆ ಇಲ್ಲ ತಾನೇ? ಈಗ ನನಗೇನು ತೊಂದರೆ ಇಲ್ಲ, ನೀನು ಬಿರ್ನೆ ಕೆಲಸ ಮುಗಿಸ್ಕೊಂಡು ಬೇಗ ಬರಲ್ಲ? ಸರಿ ಕಣಣ್ಣ, ಕೆಲಸ ಮುಗಿದ ಕೂಡಲೇ ನಾ ಹೊಂಟು ಬಂದ್ಬಿಡ್ತೀನಿ. ಲೇ ಚಂಪಿ, ಏಟೊತ್ತೆ ಅದು ಬಿರ್ನೆ ತಕೊಂಬಾರೆ. ಹಾಂ, ಎಲ್ಲರೂ ಮುಂದೆ ಬನ್ನಿ, ಹತ್ರ ಬನ್ನಿ. ಎಲ್ಲ ನೋಡಿ ಒಳಗೆ, ನಿಮಗೂ ಸೇರಿಸಿ ಹೇಳಿದ್ದು, ನೀವು ಒಳಗೆ ಬನ್ನಿ. ಬಾಬಾ, ನಮಗೆ ಶಿಕ್ಷೆ ಕೊಟ್ಟು ಶೆಡ್ಡಲ್ಲಿ ಇರೋಕೆ ಉಳಿದ್ರಿ, ಅಂಥದ್ರಾಗೆ ನಾವು ಹೆಂಗೆ ಬರೋದು ಅಂತ. ಈಶ್ವರಿ, ಸುಭಾಷನ್ಗೆ ಶಿಕ್ಷೆ ಕೊಟ್ಟಿದ್ದು ಅವ್ನು ಮಾಡಿರೋ ತೆಪ್ಪಿಗೆ ಪ್ರತೀಕಾರ ತೀರಿಸ್ಕೋಬೇಕು ಅಂತಲ್ಲ, ಅವ್ನು ಮಾಡಿರೋ ತೆಪ್ಪನ್ನ ತಿದ್ಕೊಳ್ಳಿ ಅಂತ. ಅವನಿವತ್ತು ನಮ್ಮ ಕುಟುಂಬದವರೆಲ್ಲ ಕಷ್ಟದಲ್ಲವ್ರೆ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಕಾಪಾಡ್ಕೋಬೇಕು, ಉಳಿಸ್ಕೋಬೇಕು ಅಂತ ಓಡೋಡು ಬಂದ ನೋಡು, ಆ ಕ್ಷಣನೇ ಅವನು ಬದಲಾಗವನೆ. ನಾನು ಕೊಟ್ಟು ಶಿಕ್ಷೆಯಿಂದ ಬುದ್ಧಿ ಕಲ್ತವನೆ ಅಂತ ಗೊತ್ತಾಗೋಯ್ತು. ನೋಡ್ದ ನನ್ನ ಮಗ ಬದಲಾಗವನೆ ಅಂತ ನಾನು ನಿಮ್ಗೆ ಆವತ್ತೇ ಹೇಳ್ದೆ. ಇವತ್ತು ಸುಭಾಷ ಅದನ್ನೇ ಮಾಡಿ ತೋರ್ಸೋಣ. ಇದರಿಂದ
ಇನ್ನು ಮುಂದೆ ಈ ಮನೆ ಮಗನಾಗಿ ಈ ಕುಟುಂಬಕ್ಕೆ ಆಧಾರವಾಗಿ ಬದುಕ್ತೇನೆ ಅಂತ ನನಗೆ ನಂಬಿಕೆ ಬಂದದ್ದು. ಇವನು ಜೀವ ಉಳಿಸೋ ರಕ್ಷಕ ಅಲ್ಲ, ಅಟ್ಟಿ ಒಳಗ್ ಕಾಲು ಇಟ್ಟಿರೋ ರಾಕ್ಷಸ. ಇಂಥ ಪಾಪಿ ಅಟ್ಟಿ ಒಳಗ್ ಬರೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ. ದೇವ್ರೆ, ಇವನ್ ಏನು ಅನ್ನೋದನ್ನ ಎಲ್ಲಾರ್ಗೂ ಅರ್ಥ ಮಾಡ್ಸೋ ತರ ಮಾಡಪ್ಪ. ಪಾಠ ಕಲಿತು ಕುಟುಂಬದ ಜೊತೆ ಬದುಕಬೇಕು ಅಂತ ಬಂದಿರೋ ಮಗನ್ನ ನನ್ನ ತಾಯಿ ಅಕ್ಕನ ಮಮತೆನ ಕಿತ್ಕೊಳ್ಬೇಕು ಅನ್ನೋ ಹಕ್ಕು ನನಗಿಲ್ಲ. ಹಂಗಂತ ನಿಮ್ಮ ತೆಪ್ಪನ್ನ ನಾನು ಕ್ಷಮಿಸೋದು ಇಲ್ಲ. ಆದರೆ ಸುಭಾಸ ಮಾಡಿರೋ ಪುಣ್ಯದ ಕೆಲಸದಿಂದ ನಿಮ್ಮ ಪಾಪ ತೊಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕದಷ್ಟೇ. ಅದು ಅವನಿಗೆ ತಾಯಿ ಮಮತೆ, ಅಕ್ಕನ ಪ್ರೀತಿ ಸಿಗಲಿ ಅನ್ನೋ ಕಾರಣಕ್ಕೆ. ಸಿಕ್ಕಿರೋ ಅವಕಾಶನ ನೀವು ಉಳಿಸ್ಕೊಳ್ಳಿ. ಬಾವಾ, ನೀವಿಟ್ಟಿರೋ ನಂಬಿಕೆನ, ಕೊಟ್ಟಿರೋ ಇದೊಂದು ಅವಕಾಶನ ಬರೀ ಬಾಯಿ ಮಾತೆ ಉಳಿಸ್ಕೊಳಕ್ಕಿಲ್ಲ. ಸಮಯ ಬಂದರೆ ಕುಟುಂಬಕ್ಕೋಸ್ಕರ ಪ್ರಾಣ ಕೊಟ್ಟಾದರೂ ಅದನ್ನು ಉಳಿಸ್ಕೊತೀವಿ ಬಾವಾ. ಥ್ಯಾಂಕ್ಸ್. ಇವತ್ತೇನೇ ಕೃತಜ್ಞತೆ ಹೇಳಬೇಕಾಗಿದ್ರು ನನಗಲ್ಲ, ಮನೆ ಮಗನಾಗಿ ಜವಾಬ್ದಾರಿಯಿಂದ ನಡ್ಕೊಂಡು ನಿಮ್ಮ ಪಾಲ್ಗೆ ಇವತ್ತು ಮನೆ ಬಾಗಿಲು ತೆಗಿಯೋಂಗೆ ಮಾಡ್ದ ನೋಡು, ಅವ್ನಿಗೆ ಹೇಳಬೇಕು. ಸುಭಾಸ, ನಿಮ್ಮ ಅವ್ವನ ಅಕ್ಕನ ಕರ್ಕೊಂಡು ಒಳಗೆ ಬರಲ್ಲ. ಏನೇ ಅಂಗೂರಾಯಿಸ್ತಾ ಇದೆಯಾ? ನಡಿಯೇ 3 ಅಡಿ. ಅವ್ವ, ಈಗ ತಾನೇ ಹಟ್ಟಿ ಒಳಗೆ ಸೇರ್ಕೋತಾ ಇದೀವಿ. ಇನ್ ಮುಂದಕ್ಕೆ ಅವರೆಲ್ಲರೂ ಆಚೆ ಹೋಗಂಗೆ ನೀನ್ ಮಾಡ್ಬೇಕು ಕಣವ. ಚಿತ್ರ, ನಮ್ಮನ್ನ ಈ ಮನೇಲಿ ತಲೆ ತಗ್ಸಿ ನಿಲ್ಲೋಂಗ್ ಮಾಡೋರ್ನ ತಲೆ ತಗ್ಸಿ ನಿಲ್ಲೋಂಗ ನಾವು ಮಾಡಬೇಕು. ರೀ, ಯಾಕ್ರಿ ಮನೆ ಎಲ್ಲ ಹಿಂಗ್ ನೋಡ್ತಾ ಇದೀರಿ? ಹೋಗ್ರಪ್ಪ, ನೀವು ಹೋಗಿ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಶಿವರಾಮ, ಯಾಕ್ಲ ಕಣ್ಣಲ್ಲಿ ನೀರು? ಅವ್ವ, ಆ ಹುಳಿನ ಕೈ ಕಚ್ಚಿಸ್ಕೊಂಡು ಸಾವನ್ ಬಾಗಿಲು ನಿಂತಿರ್ಬೇಕಾದ್ರೆ ಜೀವ ಸಹಿತ ಈ ಎಟ್ಟಿಗೆ ನಾವೆಲ್ಲ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಕಣವು. ಆ ಕ್ಷಣದಲ್ಲಿ ಆಗಿದ್ದೆಲ್ಲ ಗೆಪ್ತಿ ಮಾಡ್ಕೊಂಡ್ರೆ ಒಂಥರ ಹೆದರಿಕೆನೇ ಆಗ್ತದೆ. ಹೂ ಕಣಪ್ಪ, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಈಗಲೂ ನನ್ನ ದೇಹ ಎಲ್ಲ ಗಡಗಡ ಅಂತ ನಡಗ್ಬಿಡ್ತದೆ. ಆದ್ರೆ ಅದ್ಯಾವ್ರು ನಮ್ಮ ಕಡೆಗೆ ಇದ್ದು ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟ. ಅವ್ವ, ಕಾಪಾಡಿದ್ದು ಅದ್ಯಾವ್ರಲ್ಲ ಕಣವ, ಇಲ್ಲಿ ನಿಂತವ್ ನೋಡು, ನನ್ನ ಮಗ ಸುಭಾಸ. ಇವನ್ ಕಣವ ಇವತ್ತು ನನ್ನ ಕಾಪಾಡಿದ್ದು. ಬಿಡ್ಲ ಸುಭಾಸ, ಇವತ್ತು ನೀನು ಯಾವುದೋ ಸ್ಥಾನದಲ್ಲಿ ನಿಂತುಬಿಟ್ಟು ಪದೇ ಪದೇ ಹೊಗಳ್ತಾ ಇದ್ರೆ ಆ ಹೊಗಳಿಕೆಗೆ ಬೆಲೆನೇ ಇರೋಕ್ಕಿಲ್ಲಕಲ್ಲ. ತಿರ್ಗಾ ಹೇಳ್ತಾ ಇವನಿ, ನೀನು ಮಾಡಿರೋ ಈ ಕೆಲಸ ಜೀವ ಇರೋ ಗಂಟ ಮರೆಯಂಗಿಲ್ಲ ಕಣ್ಲ, ಮರೆಯಂಗಿಲ್ಲ. ದೊಡ್ಡಪ್ಪ, ಇದು ನನ್ನ ಕರ್ತವ್ಯ ಆಟೆಯ. ಜನ್ಮ ಕೊಟ್ಟರು ನನ್ನ ಅಪ್ಪನ ಮನೆ ಆದ್ರೂ ನನಗೆ ಬೆಲೆ ನೆಲೆ ಕೊಟ್ಟದ್ದು ಯಾವ್ರು ನೀವು? ಇಂಥದ್ದು ಯಾವ್ರ ಜೀವ ಉಳಿಸೋ ಕೆಲಸ ನನ್ನ ಕೈಯಿಂದ ಆಯಿತು ಅಂದರೆ ನನಗೆ ಅದೇ ಸಂತೋಷ ದೊಡ್ಡಪ್ಪ. ಇದನ್ನೇ ಕಣ್ಲ ನಾನು ಬಯಸಿದ್ದು. ನಿನ್ನ ಈ ಬದಲಾವಣೆ ನೋಡಿ ನನಗೆ ಶಾನೆ ಹೆಮ್ಮೆ ಆಗೈತೆ. ಸರಿ, ಎಲ್ಲರೂ ಶಾನೆ ಸುಸ್ತಾಗಿರ್ತೀರಾ? ಹೋಗಿ ಅಲ್ಲಿಗೆ ಹೋಗಿ. ಏನೇ ಸುಭದ್ರೆ, ನನ್ನ ಜೀವನ ಸೆಡ್ಡಲ್ಲೇ ಮುಗ್ದೋಯ್ತದೆ ಅಂತ ಸ್ಯಾನೆ ಖುಷಿಪಟ್ಟಿದ್ದೆ ಅಲ್ವೇ? ಈಗ ನೋಡು, ನಿನ್ನ ಕಣ್ಣೆದುರಿಗೆ ಬಂದು ಬಂಡೆಕಲ್ಲು ನಿಂತಂಗೆ ನಿಂತಿದ್ದೀನಿ. ಈ ನಿನ್ನ ಮುಖದಲ್ಲಿ ಕಾಣ್ತಾ ಇರೋ ನೋವು ನನ್ನ ಮೊದಲನೇ ಗೆಲುವು ಕಣೆ. ಗೆದ್ದೆ ಅಂತ ದರ್ಪ ತೋರಿಸ್ಬೇಡ ಈಶ್ವರಿ. ಇತಿಹಾಸ ನೋಡಿದ್ರೆ ಗೆಲುವಿನ ಗರ್ವದಲ್ಲೇ ಸೋತೋರ್ ಸಂಖ್ಯೆ ಜಾಸ್ತಿ ಅದೇ. ಈಗ ನಿನ್ ಮುಖದಲ್ಲಿ ಕಾಣಿಸ್ತಿರೋ ನಗು ಅದು 7 ದಿನ ಇರ್ತದೆ ಅಂತ ನಾನು ನೋಡ್ತೀನಿ. ಆಮ್ಯಾಕೆ ಒಳಗೆ ಬಂದೆ ಅಂತ ನಿನ್ ಸ್ಥಾನ ಏನು ಬದಲಾಗಕ್ಕಿಲ್ಲ. ಶೆಡ್ಡಲ್ಲಿ ಇದ್ದವಳು ಈಗ ನಿನ್ ರೂಮಲ್ಲಿ ಬಿದ್ದಿರ್ತೀಯ ಆಟೆ. 2 ತಲೆ ಈಶ್ವರಿ. ಲೇ ಉಸಿರು ಬಳ್ಳಿ, ಈಟ್ ದಿನ ನೀನು ನೋಡಿದ ಈಶ್ವರಿನೇ ಬೇರೆ, ಇನ್ನು ಮುಂದಕ್ಕೆ ನೀನು ನೋಡೋ ಈಶ್ವರಿನೇ ಬೇರೆ ಕಣೆ. ಈಟ್ ದಿನ ಬರೀ 2 ತಲೆ ಹಾವು ಅನ್ಕೊಂಡಿದ್ದೆ ಆಟೆಯ, ಅದ್ರಾಗೆ 1 ತಲೆ ಮಾತ್ರ ನೋಡಿದ್ಯೆ. ಇನ್ನೊಂದು ತಲೆನ ಆದಷ್ಟು ಬಿರ್ನೆ ತೋರಿಸ್ತೀನಿ. ಅಯ್ಯೋ, ನೀನ್ 1 ತಲೆ ನೋಡಿರೋಳ್ಗೆ ಇನ್ನೊಂದು ತಲೆ ನೋಡೋದೇನು ದೊಡ್ಡ ವಿಷಯ ಅಲ್ಲ. ಅದೇನ್ ತೋರು ನಾನು ನೋಡ್ತೀನಿ. ಯಾಕೆ ಸಾವಿತ್ರಿ, ನಾವು ಮನೆ ಒಳಗೆ ಬರ್ತಾ ಇದ್ದೀವಿ ಅನ್ನೋ ವಿಷಯವೇ ಪಾಪ ನಿಂಗೆ ಕಷ್ಟ ಆಗದೆ ಅನ್ನಿಸ್ತಾವೆ? ಅಯ್ಯೋ ಅದಕ್ಕೆ ನಾನೇ ನಿಮ್ಮನ್ನ ನನ್ನ ತಲೆ ಮೇಲೆ ಹೊತ್ಕೋತೀನ? ನೀವು ನಿಮ್ಮ ರೂಮಲ್ಲಿ ಇರ್ತೀರ ತಾನೇ? ಏನೇ ಆದ್ರೂ ನೀನು ಮಾಡಿರೋದ ನಾನು ಮರೆಯೋಕ್ಕಿಲ್ಲ ಸಾವಿತ್ರಿ. ಒಳ್ಳೆ ಸಮಯ ನೋಡಿ ನಿನ್ನ ಋಣ ತೀರಿಸ್ತೀನಿ. ವಿನಂತಿ, ನಿಮ್ಮವ್ವನ್ನ ಹುಷಾರ ಕರ್ಕೊಂಡೋಗವ. ಆ ಮೂಗಿನ ಮೇಲೆ ಕಡ್ದೈತೆ ನೋಡು, ಅದಿನ್ನೂ ಸರಿ ಹೋಗಿಲ್ಲ ಅನ್ನಿಸ್ತದೆ. ಪಾಪ ಉರಿ ಜಾಸ್ತಿ ಐತೆ ಅನ್ನಿಸ್ತದೆ. ಇದೇನತ್ತೆ, ಆ ಹುಳುಗಳು ನನಗೂ ನಮ್ಮ ಅವನ್ ಮಾತ್ರ ಕಡ್ದಿದತ್ತೆ, ನಿಮಗೆ ಕಡ್ದಿದೆ ಅನ್ನೋದು ಯಾಕೆ ಮರ್ತ್ಬಿಟ್ರಾ? ಅಷ್ಟು ಬೇಗ ನಾನು ಮರಿತೀನ ವಿನಂತಿ? ಜಾಸ್ತಿ ಕಚ್ಚಿರೋದು ನಿಮ್ಮ ಅವ್ವಂಗೆ. ಪಾಪ ಜಾಸ್ತಿ ನೋವು ಸಂಕಟ ಅನುಭವಿಸಿರೋದು ಇವಳೆಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರ್ಕೊಂಡು